ಓಂ ಶಾಂತಿ. ಇಂದಿನ ನಮ್ಮ ಚರ್ಚೆಗೆ ಎಲ್ರಿಗೂ ಸ್ವಾಗತ. ಇಂದು ನಾವು ಡಿಸೆಂಬರ್ 19, 2025ರ ಒಂದು ಆಧ್ಯಾತ್ಮಿಕ ಉಪದೇಶದ ಮುರಳಿಯ ಆಳವಾದ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಇದರ ಕೇಂದ್ರ ಕಲ್ಪನೆ ಬಹಳ ಆಕರ್ಷಕವಾಗಿದಂತ ನನಗನ್ಸತ್ತೆ. ಜೀವನ ಒಂದು ಅನಾದಿ ನಾಟಕ ಮತ್ತು ನಾವೆಲ್ಲರೂ ಅದರಲ್ಲಿ ಅವಿನಾಶಿ ಆಟಗಾರರು. ಓಂ ಶಾಂತಿ. ಹೌದು, ತುಂಬಾನೇ ಆಳವಾದ ವಿಷಯ. ಮತ್ತು ಈ ನಾಟಕದಲ್ಲಿ ನಡೆಯೋ ಪ್ರತಿಯೊಂದು ಘಟನೆ ಕೂಡ ಮೊದಲೇ ನಿರ್ಧಾರ ಆಗಿದೆ. ಹಾಗಾಗಿ ಅದರಲ್ಲಿ ಹೊಸತೇನಿಲ್ಲ, ಅಂದ್ರೆ ನಥಿಂಗ್ ನ್ಯೂ ಅನ್ನೋ ಸತ್ಯವನ್ನ ಇದು ನಮಗೆ ತೋರಿಸುತ್ತೆ. ಇವತ್ತಿನ ನಮ್ಮ ಚರ್ಚೆಯ ಗುರಿ ಕೇವಲ ಇದನ್ನ ವಿವರಿಸೋದಲ್ಲ, ಬದಲಿಗೆ ಇದರ ಪರಿಣಾಮಗಳನ್ನ ಅರ್ಥ ಮಾಡ್ಕೊಳ್ಳೋದು. ನಾಟಕದ ಸೃಷ್ಟಿಕರ್ತನೇ ನಿಯಮಗಳಿಗೆ ಬದ್ಧನಾಗಿದ್ದಾನೆ ಅಂದಮೇಲೆ ಆಟಗಾರರಾದ ನಮ್ಮ ದೃಷ್ಟಿಕೋನ ಹೇಗಿರ್ಬೇಕು? ಇದೊಂದು ಕುತೂಹಲಕಾರಿ ಪ್ರಶ್ನೆ ಅಲ್ವಾ? ಖಂಡಿತ. ಹಾಗಾದ್ರೆ ಬನ್ನಿ, ಈ ಚರ್ಚೆಯನ್ನ ನೇರವಾಗಿ ಉಪದೇಶದ ಸಾರಾಂಶ ವಾಕ್ಯದಿಂದಲೇ ಶುರು ಮಾಡೋಣ. ಅದು ಹೀಗಿದೆ: ಮಧುರ ಮಕ್ಕಳೇ, ಈಗ ಮನೆಗೆ ಹೋಗ್ಬೇಕು. ಆದ್ದರಿಂದ ದೇಹದ ಪ್ರಜ್ಞೆಯಿಂದ ಅತೀತರಾಗಿ, ಅಂದ್ರೆ ದೇಹಿ ಅಭಿಮಾನಿಯಾಗಿ ಒಬ್ಬ ತಂದೆಯನ್ನ ನೆನಪಿಸ್ಕೊಳ್ಳಿ. ಆಗ ಅಂತಿಮ ಸ್ಥಿತಿಯು ನಿಮ್ಮ ಮುಂದಿನ ಗತಿಯನ್ನು ನಿರ್ಧರಿಸುತ್ತದೆ. 2 ಸಾಲು, ಆದರೆ ಇದರಲ್ಲಿ ಒಂದು ಸಂಪೂರ್ಣ ಜೀವನ ದರ್ಶನವೇ ಇದೆ ಅನ್ಸುತ್ತೆ. ನಿಖರವಾಗಿ ಇದೊಂದು ಸ್ಪಿರಿಚುವಲ್ GPS ಇದ್ದಾಗೆ. ಗುರಿ, ಮಾರ್ಗ ಮತ್ತು ಪರಿಣಾಮ ಎಲ್ಲವನ್ನೂ ಸ್ಪಷ್ಟಪಡಿಸುತ್ತೆ. ಮೊದಲಿಗೆ ಗುರಿ, ಮನೆಗೆ ಹೋಗಬೇಕು. ಇದು ನಮ್ಮ ಭೌತಿಕ ಮನೆ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಇದು ನಮ್ಮ ಮೂಲ ನೆಲೆ, ಆತ್ಮಗಳ ಲೋಕವಾದ ಪರಮಧಾಮ. ಈ ಜನ್ಮ ಮರಣದ ಚಕ್ರದಿಂದ ಮುಕ್ತರಾಗಿ ಅಲ್ಲಿಗೆ ವಾಪಸ್ ಹೋಗೋದೇ ನಮ್ಮ ಅಂತಿಮ ಲಕ್ಷ್ಯ. ಓಕೆ, ಅಂದ್ರೆ ನಮ್ಮೆಲ್ಲರ ಆತ್ಮದ ಹೋಮ್ ಬೇಸ್ ಅಥವಾ ಮೂಲ ಸ್ಥಳ. ಸರಿ, ಆ ಗುರಿಯನ್ನ ತಲುಪಲು ಸೂಚಿಸಿರೋ ಮಾರ್ಗ ಯಾವುದು? ದೇಹಿ ಅಭಿಮಾನಿಯಾಗಿ ಒಬ್ಬ ತಂದೆಯನ್ನ ನೆನಪಿಸ್ಕೊಳ್ಳಿ ಅಂತ ಹೇಳಲಾಗಿದೆ. ಹೌದು, ಇದು 2 ಹಂತಗಳ ಪ್ರಕ್ರಿಯೆ. ದೇಹಿ ಅಭಿಮಾನಿ ಆಗೋದು ಮೊದಲ ಹೆಜ್ಜೆ. ಅಂದ್ರೆ ನಾನು ಈ ದೇಹವಲ್ಲ, ಬದಲಿಗೆ ನಾನು ಒಂದು ಸೂಕ್ಷ್ಮ ಚೈತನ್ಯ ಸ್ವರೂಪ ಆತ್ಮ ಅನ್ನೋ ಅರಿವಿನಲ್ಲಿ ಸ್ಥಿರವಾಗಿ ನಿಲ್ಲೋದು. ಇದು ಕೇವಲ ಒಂದು ಯೋಚನೆಯಲ್ಲ, ಇದೊಂದು ಅನುಭವ. ಇದು ಇವತ್ತಿನ ಕಾಲದಲ್ಲಿ ಮೈಂಡ್ಫುಲ್ನೆಸ್ ಅಥವಾ ಸೆಲ್ಫ್ ಅವೇರ್ನೆಸ್ ಅಂತಾರಲ್ಲ, ಅದರ ಒಂದು ಅತ್ಯುನ್ನತ ರೂಪದಂತೆ ಕಾಣಿಸುತ್ತೆ. ತನ್ನನ್ನು ತಾನು ಕೇವಲ ದೇಹ, ಹೆಸರು, ಹುದ್ದೆ ಅಂತ ತಿಳಿಯದೆ ಅದರಾಚೆಗಿನ ಚೈತನ್ಯ ಶಕ್ತಿಯಾಗಿ ನೋಡೋದು. ಖಂಡಿತ, ಅದೇ ಆಧ್ಯಾತ್ಮಿಕ ಅರಿವಿನ ಅಡಿಪಾಯ. ಆ ಅರಿವಿನಲ್ಲಿ ನಿಂತು 2ನೇ ಹೆಜ್ಜೆ ಇಡಬೇಕು: ಒಬ್ಬ ತಂದೆಯನ್ನು ನೆನಪಿಸಿಕೊಳ್ಳಿ. ಇಲ್ಲಿ ಒಬ್ಬ ಅನ್ನೋ ಪದಕ್ಕೆ ಬಹಳ ಮಹತ್ವವಿದೆ. ಯಾಕೆ? ಯಾಕಂದ್ರೆ ಬೇರೆ ಯಾವುದೇ ದೇವತೆ, ಗುರು ಅಥವಾ ವ್ಯಕ್ತಿಯನ್ನ ಸ್ಮರಿಸದೆ ಕೇವಲ ಒಬ್ಬ ನಿರಾಕಾರ ಪರಮಪಿತ ಪರಮಾತ್ಮನನ್ನ ಸ್ಮರಿಸಬೇಕು. ಈ ಏಕಾಗ್ರತೆಯೇ ಶಕ್ತಿಯನ್ನ ತಂದುಕೊಡುತ್ತೆ. ಸರಿ, ಗುರಿ ಸ್ಪಷ್ಟವಾಯಿತು, ಮಾರ್ಗವೂ ತಿಳಿಯಿತು. ಇದರ ಪರಿಣಾಮವೇನು? ಅಂತಮತಿ ಸೋಗತಿ ಅನ್ನೋ ಮಾತನ್ನೇ ಇದು ನೆನಪಿಸುತ್ತೆ. ಅದೇ ಇದರ ಪರಿಣಾಮ. ಅಂತಮತಿ ಸೋಗತಿ ಅಂದ್ರೆ ಜೀವನದ ಕೊನೆಯ ಕ್ಷಣದಲ್ಲಿ ನಮ್ಮ ಬುದ್ಧಿ ಎಲ್ಲಿದೆಯೋ, ನಮ್ಮ ಮುಂದಿನ ಗತಿ ಅಥವಾ ಜನ್ಮವೂ ಹಾಗೆಯೇ ನಿರ್ಧಾರವಾಗುತ್ತೆ. ಹೌದು, ಯಾರು ನಿರಂತರವಾಗಿ ಈ ಆತ್ಮಿಕ ಸ್ಮೃತಿಯಲ್ಲಿ ಮತ್ತೆ ತಂದೆಯ ಸ್ಮರಣೆಯಲ್ಲಿರ್ತಾರೋ ಅವರ ಅಂತಿಮ ಸ್ಥಿತಿ ಸಹಜವಾಗಿಯೇ ಉನ್ನತವಾಗಿರುತ್ತೆ ಮತ್ತು ಅವರಿಗೆ ಸದ್ಗತಿ ಅಂದ್ರೆ ಶ್ರೇಷ್ಠ ಜನ್ಮ ಸಿಗುತ್ತೆ. ಹೀಗೆ ಈ 2 ಸಾಲುಗಳು ಒಂದು ಸಂಪೂರ್ಣ ಆಧ್ಯಾತ್ಮಿಕ ಮಾರ್ಗಸೂಚಿಯನ್ನ ಕೊಡ್ತವೆ. ಅದ್ಭುತ. ಈಗ ಉಪದೇಶದ ಅತ್ಯಂತ ಕುತೂಹಲಕಾರಿ, ಬಹುಶಃ ಸ್ವಲ್ಪ ವಿವಾದಾತ್ಮಿಕ ಅನ್ನಿಸೋ ಭಾಗಕ್ಕೆ ಬರೋಣ. ಇದರಲ್ಲಿ ಒಂದು ಅದ್ಭುತ ರಹಸ್ಯವನ್ನ ಬಹಿರಂಗಪಡಿಸಲಾಗಿದೆ. ಅದೇನಂದ್ರೆ, ಸರ್ವಶಕ್ತಿಮಾನನಾದ ದೇವರು ಕೂಡ ಈ ನಾಟಕದ ಬಂಧನದಲ್ಲಿದ್ದಾನೆ ಅಂತ ಹೇಳಲಾಗಿದೆ. ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯಕರ ಅಲ್ವಾ? ಹೌದು, ಇದು ಸಾಮಾನ್ಯ ತಿಳುವಳಿಕೆಗೆ ವಿರುದ್ಧವಾಗಿದೆ. ಇಲ್ಲಿ ದೇವರು ಹೀಗೆ ಹೇಳ್ತಾರೆ: ಈ ಅನಾದಿ ಅವಿನಾಶಿ ನಾಟಕವು ರಚಿಸಲ್ಪಟ್ಟಿದೆ. ಇದರಲ್ಲಿ ನನ್ನ ಅಂದ್ರೆ ದೇವರ ಹಿರಿಮೆಯೂ ಏನಿಲ್ಲ. ನಾನೂ ಕೂಡ ಈ ನಾಟಕದ ಬಂಧನದಲ್ಲಿ ಇದ್ದೇನೆ. ಈ ಮಾತುಗಳನ್ನ ಕೇಳಿದಾಗ ಸರ್ವಶಕ್ತಿವಂತನಿಗೆ ಬಂಧನವೇ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಹಾಗಾದ್ರೆ ಇದರ ನಿಜವಾದ ಅರ್ಥವೇನು? ಇದು ಪರಮಾತ್ಮನ ಪರಮ ನಿರಹಂಕಾರ ಮತ್ತು ಸಾಕ್ಷೀಭಾವವನ್ನ ತೋರಿಸುತ್ತೆ. ಅವರು ಜಗತ್ತಿನ ಕಲ್ಯಾಣಕ್ಕಾಗಿ ಬಂದು ಜ್ಞಾನವನ್ನ ಕೊಡ್ತಾರೆ, ಆದ್ರೆ ಅದರ ಶ್ರೇಯಸ್ಸನ್ನ ತಾವೇ ತಗೊಳ್ಳಲ್ಲ. ಬದಲಿಗೆ ಇದು ನಾಟಕದಲ್ಲಿ ನನ್ನ ಪಾತ್ರ, ಇದು 5000 ವರ್ಷಗಳ ಚಕ್ರದಲ್ಲಿ ಮೊದಲೇ ನಿಗದಿಯಾಗಿದೆ ಅಂತಾರೆ. ಓ,
ಸೃಷ್ಟಿಕರ್ತನೇ ತನ್ನ ಪಾತ್ರಕ್ಕೆ ಇಷ್ಟು ಸಾಕ್ಷಿಯಾಗಿದ್ರೆ ನಟರಾದ ನಾವು ನಮ್ಮ ಜೀವನದ ದೃಶ್ಯಗಳಿಗೆ ಎಷ್ಟು ಸಾಕ್ಷಿಯಾಗಿರ್ಬೇಕು? ಇದು ನಮ್ಗೆ ಸಿಗೋ ಬಹುದೊಡ್ಡ ಪಾಠ. ಇದು ಒಂದ್ ರೀತಿಯಲ್ಲಿ ನಮ್ಮ ಮೇಲಿರೋ ಭಾರವನ್ನ ಕಡಿಮೆ ಮಾಡದಾಗೆ ಅಲ್ವಾ? ಜೀವನದಲ್ಲಿ ಏನೇ ನಡೆದ್ರೂ ಅಯ್ಯೋ ಹೀಗೆ ಕಾಯ್ತು, ಇದಕ್ಕೆಲ್ಲ ನಾನೇ ಜವಾಬ್ದಾರ ಅನ್ನೋ ವಿಪರೀತ ಒತ್ತಡದಿಂದ ನಮ್ಮನ್ನ ಮುಕ್ತಗೊಳಿಸುತ್ತೆ. ನಿಖರವಾಗಿ. ಈ ನಥಿಂಗ್ ನ್ಯೂ ತತ್ವ ಕೇವಲ ಆಧ್ಯಾತ್ಮಿಕ ಸತ್ಯವಲ್ಲ, ಇದು ಆಧುನಿಕ ಮನೋವಿಜ್ಞಾನದಲ್ಲಿ ಹೇಳೋ ರ್ಯಾಡಿಕಲ್ ಅಕ್ಸೆಪ್ಟೆನ್ಸ್ಗೆ ಬಹಳ ಹತ್ರವಾಗಿದೆ. ಅಂದ್ರೆ ವಾಸ್ತವವನ್ನ ವಿರೋಧಿಸ್ತಾ ಶಕ್ತಿ ವ್ಯಯ ಮಾಡೋ ಬದಲು ಅದನ್ನ ಇದು ಹೀಗೆ ಇದೆ ಅಂತ ಸಂಪೂರ್ಣವಾಗಿ ಒಪ್ಪಿಕೊಂಡಾಗ ನಮ್ಮ ಮಾನಸಿಕ ಶಕ್ತಿ ಉಳಿಯುತ್ತೆ. ಆಗ ನಾವು ಆ ಸನ್ನಿವೇಶದಲ್ಲಿ ನಮ್ಮ ಪಾತ್ರವನ್ನ ಅತ್ಯುತ್ತಮವಾಗಿ ನಿರ್ವಹಿಸಬಹುದು. ಅದೇ, ಈ ಒಂದು ಅರಿವು ಬಂದ್ರೆ 5000 ವರ್ಷಗಳ ಅಜ್ಞಾನದ ರಾತ್ರಿಯ ನಂತರ ಜ್ಞಾನದ ಮುಂಜಾವು ಆದ ಹಾಗೆ ಅನುಭವ ಆಗತ್ತೆ. ಈ ಪರಿಕಲ್ಪನೆ ನಿಜಕ್ಕೂ ಆಳವಾಗಿದೆ, ಆದರೆ ಇದು ತುಂಬಾ ಅಮೂರ್ತವಾಗೂ ಇದೆ. ಈ ಆತ್ಮದ ಸುದೀರ್ಘ ಪಯಣವನ್ನ, ಅದರ ಏಳು ಬೀಳುಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಈ ಉಪದೇಶದಲ್ಲಿ ಏನಾದರೂ ಕಥೆಗಳು ಅಥವಾ ರೂಪಕಗಳನ್ನ ಬಳಸಲಾಗಿದೆಯಾ? ಖಂಡಿತ. ವಿಷಯವನ್ನ ಸ್ಪಷ್ಟಪಡಿಸಲು 3 ಶಕ್ತಿಯುತ ರೂಪಕಗಳನ್ನ ಬಳಸಲಾಗಿದೆ. ಮೊದಲನೇದು ಜಿನ್ ಮತ್ತು ಏಣಿಯ ಕಥೆ. ಓಕೆ. ಒಬ್ಬ ಜಿನ್ಗೆ ಕೆಲ್ಸ ಇಲ್ದೇ ಇರೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅದರ ಮಾಲೀಕ ಒಂದು ಏಣಿಯನ್ನ ಹತ್ತಿ ಇಳಿಯೋ ಕೆಲ್ಸ ಕೊಡ್ತಾನೆ. ಅದೇ ರೀತಿ ಆತ್ಮವಾದ ನಾವು ಕೂಡ ಸತ್ಯಯುಗದಲ್ಲಿ ಸಂಪೂರ್ಣ ಪಾವನ ಸ್ಥಿತಿಯಲ್ಲಿದ್ವಿ. ಅದನ್ನ ಸತೋಪ್ರಧಾನ ಅಂತ ಕರೀತಾರೆ ಅಲ್ವಾ? ಇದಕ್ಕೆ ಇವತ್ತಿನ ಭಾಷೆಯಲ್ಲಿ ಏನಾದರೂ ಹೋಲಿಕೆ ಕೊಡಬಹುದೇ? ಖಂಡಿತ. ಸತೋಪ್ರಧಾನ ಅಂದ್ರೆ 100% ಚಾರ್ಜ್ ಆದ ಬ್ಯಾಟರಿ ಅಂತೆ, ಸಂಪೂರ್ಣ ಶಕ್ತಿ ಮತ್ತು ಶುದ್ಧತೆ. ನಂತರ 84 ಜನ್ಮಗಳ ಏಣಿಯನ್ನ ಇಳಿಯುತ್ತಾ, ಅಂದ್ರೆ ದ್ವಾಪರ ಕಲಿಯುಗದಲ್ಲಿ ಜನ್ಮಗಳನ್ನ ತಗೊಳ್ತಾ ನಮ್ಮ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಬ್ಯಾಟರಿ ಡ್ರೈನ್ ಆದ ಹಾಗೆ. ಹೌದು. ಕಲಿಯುಗದ ಅಂತ್ಯದಲ್ಲಿ ನಾವು ತಮೋಪ್ರಧಾನರಾಗ್ತೀವಿ. ಅಂದ್ರೆ ಬ್ಯಾಟರಿ ಸಂಪೂರ್ಣವಾಗಿ ಖಾಲಿಯಾಗಿ 0% ಸ್ಥಿತಿಗೆ ಬಂದ ಹಾಗೆ. ಈಗ ತಂದೆ ಬಂದು ಮತ್ತೆ ಆ ಬ್ಯಾಟರಿಯನ್ನ ಚಾರ್ಜ್ ಮಾಡೋ, ಅಂದ್ರೆ ಮೇಲೆ ಏರೋ ದಾರಿಯನ್ನ ತೋರಿಸ್ತಿದ್ದಾರೆ. ವಾವ್! ಈ ಬ್ಯಾಟರಿಯ ಹೋಲಿಕೆ ಬಹಳ ಸ್ಪಷ್ಟ ಚಿತ್ರಣ ಕೊಡುತ್ತೆ. ಸರಿ, ಎರಡನೇ ಉದಾಹರಣೆ ಸಾಧಕರಿಗೆ ಒಂದು ಎಚ್ಚರಿಕೆಯಂತೆ ಇದೆ. ಗುಲ್ಬಕಾವಲಿಯ ದೀಪ. ಏನಿದು? ಗುಲ್ಬಕಾವಲಿಯ ಕಥೆಯಲ್ಲಿ ನಾಯಕಿ ದೀಪವನ್ನ ಬಹಳ ಜಾಗರೂಕತೆಯಿಂದ ಕಾಯ್ತಿರ್ತಾಳೆ, ಆದರೆ ಮಾಯೆ ಬಂದು ಅದನ್ನ ನಂದಿಸ್ಬಿಡುತ್ತೆ. ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಸ್ಮರಣೆಯ ದೀಪವನ್ನ ಬೆಳಗಿಸ್ತಾ ಮುನ್ನಡೆಯುತ್ತಿರುವಾಗ ಮಾಯೆ ಬಂದು ಅದನ್ನ ನಂದಿಸಬಹುದು. ಇಲ್ಲಿ ಮಾಯೆ ಅಂದ್ರೆ ಅದು ಹೇಗೆ ಬರುತ್ತೆ? ಮಾಯೆ ಅಂದ್ರೆ ನಮ್ಮೊಳಗಿನ ವಿಕಾರಗಳೇ. ಉದಾಹರಣೆಗೆ, ನಾವು ಚೆನ್ನಾಗಿ ಧ್ಯಾನ ಮಾಡ್ತಿರುವಾಗ ಇದ್ದಕ್ಕಿದ್ದಂತೆ ದೇಹದ ಪ್ರಜ್ಞೆ ಹೆಚ್ಚಾಗೋದು, ಸೋಮಾರಿತನ ಆವರಿಸೋದು, ಅಥವಾ ಯಾವುದೋ ಒಂದು ಹಳೆಯ ಸಂಸ್ಕಾರ ಕೆರಳಿ ಮನಸ್ಸನ್ನ ಚಂಚಲಗೊಳಿಸೋದು. ಇದು ನಮ್ಮ ಸ್ಮರಣೆಯ ದೀಪವನ್ನ ಆರಿಸಿದ ಹಾಗೆ. ಓ, ಹಾಗೆ. ಹಾಗಾಗಿ ಸದಾ ಜಾಗರೂಕರಾಗಿರ್ಬೇಕು ಅನ್ನೋ ಸಂದೇಶ ಇಲ್ಲಿದೆ. ಇದು ನಾವು ಡಯಟ್ನಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಕಣ್ಣುಮುಂದೆ ಬರೋ ಕೇಕ್ ತುಂಡಿನ ಹಾಗೆ. ನಮ್ಮ ಸಂಕಲ್ಪವನ್ನ ಪರೀಕ್ಷಿಸುತ್ತೆ. ಆ ಹೋಲಿಕೆ ಅತ್ಯುತ್ತಮವಾಗಿದೆ. ಹಾಗಾದ್ರೆ ಮೂರನೇ ಉದಾಹರಣೆ ಆನೆ ಮತ್ತು ಮೊಸಳೆ ಅಥವಾ ಗಜಗ್ರಾಹದ ಕಥೆ. ಇದು ಇನ್ನೂ ಗಂಭೀರವಾದ ಎಚ್ಚರಿಕೆಯಂತೆ ತೋರುತ್ತೆ. ಹೌದು. ಇದು ದೊಡ್ಡ ದೊಡ್ಡ ಮಹಾರಥಿಗಳಿಗೂ, ಅಂದ್ರೆ ಬಹಳ ವರ್ಷಗಳಿಂದ ಜ್ಞಾನದಲ್ಲಿರೋ ಅನುಭವಿ ಸಾಧಕರಿಗೂ ಒಂದು ಎಚ್ಚರಿಕೆ. ಎಷ್ಟೇ ದೊಡ್ಡ ಆನೆ ಆಗಿದ್ರೂ ನೀರಿನಲ್ಲಿರೋ ಮೊಸಳೆ ಅದರ ಕಾಲನ್ನ ಹಿಡಿದ್ರೆ ಅದು ಹೊರಬರೋಕೆ ಕಷ್ಟಪಡುತ್ತೆ. ನಿಜ. ಹಾಗೆಯೇ ಜ್ಞಾನದಲ್ಲಿ ಚೆನ್ನಾಗಿ ಮುಂದುವರೆದವರನ್ನೂ ಕೂಡ ಮಾಯೆ ಎಂಬ ಮೊಸಳೆ ಯಾವುದೋ ಒಂದು ವಿಕಾರದ ರೂಪದಲ್ಲಿ ಹಿಡಿದು ಅವರ ಆಧ್ಯಾತ್ಮಿಕ ಪ್ರಗತಿಯನ್ನ ನಿಲ್ಲಿಸ್ಬಿಡಬಹುದು. ಹಾಗಾಗಿ ಆಧ್ಯಾತ್ಮಿಕ ಪಯಣದಲ್ಲಿ ಕೊನೆಯ ಉಸಿರಿನವರೆಗೂ ಅಜಾಗರೂಕರಾಗಿರಬಾರದು. ಇದು ಕೇಳೋಕೆ ಸ್ವಲ್ಪ ಭಯ ಹುಟ್ಟಿಸಬಹುದು, ಆದರೆ ಇದೊಂದು ಪ್ರೀತಿಯ ಎಚ್ಚರಿಕೆ. ಈ ರೂಪಕಗಳ ನಂತರ ಆತ್ಮದ ಸ್ವರೂಪದ ಬಗ್ಗೆ ಮತ್ತೊಂದು ಅದ್ಭುತವಾದ ಜ್ಞಾನವನ್ನ ಕೊಡಲಾಗಿದೆ. ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾದ ಒಂದು ಜ್ಯೋತಿಬಿಂದು ಸ್ವರೂಪದ ಆತ್ಮದಲ್ಲಿ 84 ಜನ್ಮಗಳ ಸಂಪೂರ್ಣ ಪಾತ್ರವು ಅಚ್ಚುಕಟ್ಟಾಗಿ ದಾಖಲಾಗಿದೆ ಅನ್ನೋದು. ಇದು ಹೇಗೆ ಸಾಧ್ಯ? ಇದು ಬುದ್ಧಿಗೆ ಮೀರಿದ ವಿಷಯ. ಒಂದು ಚಿಕ್ಕ ಮೈಕ್ರೋಚಿಪ್ನಲ್ಲಿ ಎಷ್ಟು ಡೇಟಾ ಸಂಗ್ರಹವಾಗುತ್ತೋ ಅದಕ್ಕಿಂತಲೂ ಅನಂತ ಪಟ್ಟು ಹೆಚ್ಚು ಮಾಹಿತಿ ಆ ಚೈತನ್ಯ ಬಿಂದುವಿನಲ್ಲಿ ಅಡಗಿದೆ. ಈ ನಾಟಕ ಯಾವಾಗ ಶುರುವಾಯಿತೋ, ಹೇಗೆ ಸೃಷ್ಟಿಯಾಯಿತೋ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಅಗತ್ಯವೇ ಇಲ್ಲ. ಯಾಕೆ? ಯಾಕಂದ್ರೆ ಇದು ಅನಾದಿ ಮತ್ತು ಅವಿನಾಶಿ. ಆಕಾಶದ ಆದಿ ಅಂತ್ಯವನ್ನ ಹುಡುಕೋಕೆ ಸಾಧ್ಯವಿಲ್ಲದ ಹಾಗೆ
ಈ ನಾಟಕದ ಸೃಷ್ಟಿಯ ರಹಸ್ಯವನ್ನ ಹುಡುಕೋದು ವ್ಯರ್ಥ. ಇದನ್ನು ಒಪ್ಕೊಳ್ಳೋದರಲ್ಲೇ ಜಾಣತನ ಇದೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖ ವ್ಯತ್ಯಾಸವನ್ನ ಸ್ಪಷ್ಟಪಡಿಸಲಾಗಿದೆ. ಇದು ಜ್ಞಾನದ ಅಡಿಪಾಯ ಅಂತನೂ ಹೇಳಲಾಗಿದೆ. ಪ್ರಜಾಪಿತ ಮತ್ತು ಪರಮಪಿತ ನಡುವಿನ ವ್ಯತ್ಯಾಸ. ಇದು ಅನೇಕರಿಗೆ ಗೊಂದಲ ಉಂಟುಮಾಡೋ ವಿಷಯ ಅಲ್ವಾ? ಹೌದು, ಈ ಸ್ಪಷ್ಟತೆ ಬಹಳ ಮುಖ್ಯ. ಪರಮಪಿತ ಒಬ್ಬನೇ. ಆತನು ನಿರಾಕಾರ ಜ್ಯೋತಿ ಬಿಂದು ಸ್ವರೂಪನಾದ ಶಿವ. ಆತನು ಸರ್ವ ಆತ್ಮಗಳ ತಂದೆ ಮತ್ತು ಪರಮಧಾಮದಲ್ಲಿ ವಾಸಿಸ್ತಾನೆ. ಸರಿ. ಆದರೆ ಪ್ರಜಾಪಿತ ಬ್ರಹ್ಮ ಸಾಕಾರ ಶರೀರದಲ್ಲಿ ಈ ಸೃಷ್ಟಿಯಲ್ಲಿ ಇರೋರು, ಅವರು ಮಾನವ ಸೃಷ್ಟಿಯ ಪಿತಾಮಹ. ದೇವರು, ಆ ಪರಮಪಿತನು, ಪ್ರಜಾಪಿತ ಬ್ರಹ್ಮನ ಶರೀರವನ್ನ ಆಧಾರವಾಗಿ ಬಳಸಿ ಈ ಜ್ಞಾನವನ್ನ ಕೊಡೋಕೆ ಬರ್ತಾನೆ. ಆದ್ರಿಂದ ದೇವರು ಸರ್ವ ಆತ್ಮಗಳ ತಂದೆ ಅಂದ್ರೆ ಪರಮಪಿತ. ಮತ್ತು ಬ್ರಹ್ಮ ಮಾನವ ಆತ್ಮಗಳ ತಂದೆ, ಪ್ರಜಾಪಿತ. ಅದೇ, ಈ ವ್ಯತ್ಯಾಸ ಬುದ್ಧಿಯಲ್ಲಿ ಸ್ಪಷ್ಟವಾಗಿರಬೇಕು. ಓಕೆ, ಈ ಜ್ಞಾನದ ಅಂಶಗಳೆಲ್ಲವೂ ನಮ್ಮ ಬುದ್ಧಿಗೆ ನಶೆ ಅಂದ್ರೆ ಒಂದು ಆಧ್ಯಾತ್ಮಿಕ ಸ್ಥೈರ್ಯವನ್ನ ಕೊಡ್ತವೆ. ಆದರೆ ಇದನ್ನ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಧಾರಣೆಗಾಗಿ ಮುಖ್ಯ ಸಾರದ ಬಗ್ಗೆ ಏನು ಹೇಳಲಾಗಿದೆ? 7 ಬಹಳ ಮುಖ್ಯವಾದ ಪ್ರಾಯೋಗಿಕ ಅಂಶಗಳನ್ನ ತಿಳಿಸಲಾಗಿದೆ. ಮೊದಲನೇದು ಸಾಧಕರಿಗೆ ಬಹಳ ಧೈರ್ಯ ಕೊಡುತ್ತೆ. ಯಾವುದೇ ಗ್ರಹಚಾರ ಬಂದಾಗ ಮನನೊಂದು ಕುಳಿತುಕೊಳ್ಬಾರ್ದು, ಮತ್ತೆ ಪುರುಷಾರ್ಥ ಮಾಡಿ ಉನ್ನತ ಪದವಿಯನ್ನ ಪಡಿಬೇಕು. ಇಲ್ಲಿ ಗ್ರಹಚಾರ ಅಂದ್ರೆ ಜೀವನದಲ್ಲಿ ಬರೋ ವಿಘ್ನಗಳು ಅಥವಾ ನಮ್ಮದೇ ಹಳೆಯ ಸಂಸ್ಕಾರಗಳ ಕಾರಣದಿಂದ ಸಾಧನೆಯಲ್ಲಿ ಆಗೋ ಎಡವಟ್ಟುಗಳು. ಆದರೆ ಇಲ್ಲಿ ನನಗೆ ಒಂದು ಪ್ರಶ್ನೆ ಮೂಡುತ್ತೆ. ಎಲ್ಲವೂ ನಾಟಕ, ಎಲ್ಲವೂ ಮೊದಲೇ ನಿರ್ಧಾರವಾಗಿದೆ ಅಂದುಕೊಂಡ್ರೆ ಪುರುಷಾರ್ಥ ಮಾಡೋ ಪ್ರೇರಣೆಯೇ ಹೊರಟೋಗೋದಿಲ್ವಾ? ಎಲ್ಲವೂ ಮೊದಲೇ ಬರೆದಿದ್ರೆ ನಾನೇಕೆ ಪ್ರಯತ್ನಿಸಬೇಕು ಅಂತ ಅನ್ಸ್ಬೋದು. ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇದರ ಉತ್ತರ ಹೀಗಿದೆ. ಪುರುಷಾರ್ಥ ಮಾಡೋದು ಕೂಡ ನಾಟಕದಲ್ಲಿ ದಾಖಲಾದ ನಮ್ಮ ಪಾತ್ರವೇ ಆಗಿದೆ. ನಮ್ಮ ಪಾತ್ರ ಸೋಮಾರಿಯಾಗಿ ಕುಳಿತುಕೊಳ್ಳೋದಲ್ಲ, ಬದಲಿಗೆ ಧೈರ್ಯದಿಂದ ಮತ್ತೆ ಎದ್ದು ನಿಂತು ಪ್ರಯತ್ನಿಸೋ ಯೋಧನ ಪಾತ್ರ. ಓ ಹಾಗೆ. ದಿವಾಳಿಯಾದ ವ್ಯಾಪಾರಿಯೂ ನನ್ನ ಹಣೆಬರಹ ಇಷ್ಟೇ ಅಂತ ಸುಮ್ನೆ ಕುಳ್ಳೋಳ. ಅವನು ಮತ್ತೆ ಶ್ರಮಪಟ್ಟು ಶ್ರೀಮಂತನಾಗ್ತಾನೆ. ಆ ಶ್ರಮ ಪಡೋದೇ ಅವನ ಪಾತ್ರ. ಹಾಗೆಯೇ ನಾವು ಎಡವಿದಾಗ ಮತ್ತೆ ಪ್ರಯತ್ನಿಸೋದೇ ನಮ್ಮ ಪಾತ್ರ. ವಿಜಯವು ಆ ಪ್ರಯತ್ನದಲ್ಲೇ ನಿಶ್ಚಿತವಾಗಿದೆ. ಅಂದ್ರೆ ಪ್ರಯತ್ನವೇ ನಮ್ಮ ಪಾತ್ರದ ಭಾಗ. ಅದ್ಭುತ. ಸರಿ, ಎರಡನೇ ಧಾರಣೆಯ ಅಂಶ ಯಾವುದು? ಎರಡನೆಯದು ತಡೆಗಟ್ಟುವಿಕೆ ಚಿಕಿತ್ಸೆಗಿಂತ ಉತ್ತಮ, ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಪ್ರಸಿದ್ಧ ತತ್ವ. ಇದನ್ನ ಆಧ್ಯಾತ್ಮಿಕವಾಗಿ ಅಳವಡಿಸ್ಕೋಬೇಕು. ಅಂದ್ರೆ ನಾವು ನಿರಂತರ ಸ್ಮರಣೆಯ ಮೂಲಕ ನಮ್ಮ ಆಧ್ಯಾತ್ಮಿಕ ರೋಗ ನಿರೋಧಕ ಶಕ್ತಿಯನ್ನ, ಅಂದ್ರೆ ಸ್ಪಿರಿಚುವಲ್ ಇಮ್ಯುನಿಟಿಯನ್ನ ಅಷ್ಟು ಬಲಪಡಿಸ್ಕೊಳ್ಬೇಕು. ಆಗ ಮಾಯೆಯ ಯಾವುದೇ ವೈರಸ್, ಅಂದ್ರೆ ಯಾವುದೇ ನಕಾರಾತ್ಮಕ ಯೋಚನೆ ಅಥವಾ ವಿಕಾರ ನಮ್ಮ ಮೇಲೆ ದಾಳಿ ಮಾಡೋಕ್ ಸಾಧ್ಯ ಆಗ್ಬಾರ್ದು. ಓಕೆ. ಪ್ರತಿದಿನ ಅಮೃತ ವೇಳೆಯಲ್ಲಿ ಧ್ಯಾನ ಮಾಡಿ ನಮ್ಮ ಆತ್ಮದ ಬ್ಯಾಟರಿಯನ್ನ ಸಂಪೂರ್ಣವಾಗಿ ಚಾರ್ಜ್ ಮಾಡಿಕೊಂಡ್ರೆ ದಿನವಿಡೀ ಮಾಯೆಯ ಪ್ರಭಾವಗಳಿಂದ ಸುರಕ್ಷಿತವಾಗಿರ್ಬೋದು. ಇದು ನಮ್ಮ ಶರೀರಕ್ಕೆ ವ್ಯಾಯಾಮ ಮತ್ತು ಒಳ್ಳೆ ಆಹಾರ ನೀಡಿ ಆರೋಗ್ಯ ಕಾಪಾಡ್ಕೊಂಡ ಹಾಗೆ. ಇದು ಬಹಳ ಪ್ರಾಯೋಗಿಕ ಸಲಹೆ. ಈಗ ಇಂದಿನ ವರದಾನದ ಬಗ್ಗೆ ತಿಳಿಸಿ. ಅದು ನಮ್ಮ ವಿಶ್ವಸೇವೆಯ ಜವಾಬ್ದಾರಿಯನ್ನ ನೆನಪಿಸುತ್ತೆ ಅಂತ ಹೇಳಲಾಗಿದೆ. ಹೌದು, ಇಂದಿನ ವರದಾನ ಸರ್ವಶಕ್ತಿಗಳ ಬೆಳಕಿನ ಮೂಲಕ ಆತ್ಮಗಳಿಗೆ ದಾರಿ ತೋರಿಸುವ ಚೈತನ್ಯ ಲೈಟ್ ಹೌಸ್ ಆಗಿರಿ. ಸಮುದ್ರದಲ್ಲಿ ನಿರ್ಜೀವ ಲೈಟ್ ಹೌಸ್ ಹಡಗುಗಳಿಗೆ ದಾರಿ ತೋರಿಸೋ ಹಾಗೆ ನಾವು ಚೈತನ್ಯ ಲೈಟ್ ಹೌಸ್ ಆಗ್ಬೇಕು. ಅದರ ಅರ್ಥ ಅಂದ್ರೆ ನಮ್ಮ ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮಗಳಿಂದ ಶಕ್ತಿ ಮತ್ತು ಶಾಂತಿಯ ಕಿರಣಗಳನ್ನ ಹೊರಸೂಸಿ ದಾರಿ ತಪ್ಪಿದ, ದುಃಖದಲ್ಲಿರೋ ಅಸಂಖ್ಯಾತ ಆತ್ಮಗಳಿಗೆ ಮಾರ್ಗದರ್ಶನ ನೀಡಬೇಕು. ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ ಅನ್ನೋ ಸ್ಮೃತಿಯಲ್ಲಿ ಸ್ಥಿತರಾಗೋದೇ ಇದರ ಅಭ್ಯಾಸ. ಹಾಗಾದ್ರೆ ನಮ್ಮೆಲ್ಲರ ಅಂತಿಮ ಗುರಿಯೇನು? ಉಪದೇಶದಲ್ಲಿ ಕರ್ಮಾತೀತ ಮತ್ತು ಫರಿಷ್ಠಾ ಸ್ಥಿತಿಯ ಬಗ್ಗೆ ಹೇಳಲಾಗಿದೆ. ಈ ಪದಗಳು ಕೇಳೋಕೆ ಬಹಳ ಎತ್ತರವಾಗಿವೆ. ಸಾಮಾನ್ಯ ಜೀವನದಲ್ಲಿ ಇದರ ಅರ್ಥವೇನು? ಕರ್ಮಾತೀತ ಅಂದ್ರೆ ಹಳೆ ಕರ್ಮದ ಲೆಕ್ಕಾಚಾರಗಳಿಂದ ಸಂಪೂರ್ಣವಾಗಿ ಮುಕ್ತರಾಗೋದು. ಫರಿಷ್ಠಾ ಅಂದ್ರೆ ದೇವದೂತ. ಆದ್ರೆ ಫರಿಷ್ಠೆ ಅಂದ್ರೆ ರೆಕ್ಕೆಗಳಿರೋ ಜೀವಿ ಅಂತಲ್ಲ. ಅದರ ಅರ್ಥ ಹಗುರವಾದ ಸ್ಥಿತಿ. ಅಂದ್ರೆ ದೇಹದ, ಸಂಬಂಧಗಳ, ಸಮಸ್ಯೆಗಳ ಯಾವುದೇ ಭಾರವಿಲ್ಲದ ಹಗುರವಾದ ಸಂತೋಷದ ಸ್ಥಿತಿ. ಹಾಗಾದ್ರೆ ದಿನನಿತ್ಯದ ಕೆಲಸ, ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಈ ಸ್ಥಿತಿಯನ್ನ ತಲುಪೋದು ಹೇಗೆ ಸಾಧ್ಯ? ಅದಕ್ಕೆ ಕರ್ಮಯೋಗದ ಅಭ್ಯಾಸ ಬೇಕು. ಕರ್ಮ ಮಾಡ್ತಲೇ ಅದರಿಂದ ಅತೀತರಾಗೋದು. ಉದಾಹರಣೆಗೆ, ನೀವು ಆಫೀಸ್ನಲ್ಲೇ ಕೆಲಸ ಮಾಡ್ತಿದ್ದೀರಿ. ಪ್ರತಿ ಗಂಟೆಗೊಮ್ಮೆ ಕೇವಲ 1 ಕ್ಷಣ
ನಾನು ಈ ಕೆಲ್ಸ ಮಾಡ್ತಿರೋ ಶರೀರದಿಂದ ಭಿನ್ನವಾದ ಆತ್ಮ, ನಾನು ಸಾಕ್ಷಿ ಅನ್ನೋ ಅನುಭವದಲ್ಲಿ ಸ್ಥಿತರಾಗೋದು. ಓ, ಒಂದು ಸಣ್ಣ ವಿರಾಮ. ಹೌದು, ಆ ಸಣ್ಣ ವಿರಾಮ ನಿಮ್ಮನ್ನ ಕರ್ಮದ ಬಂಧನದಿಂದ ದೂರವಿಡುತ್ತೆ. ಈ ಅಭ್ಯಾಸದಿಂದಲೇ ಕರ್ಮಾತೀತ ಮತ್ತು ಫರಿಷ್ಠಾ ಸ್ಥಿತಿ ಸಹಜ ಮತ್ತು ಸ್ವಾಭಾವಿಕವಾಗುತ್ತೆ. ಇದು ಒತ್ತಡದಿಂದ ಮುಕ್ತರಾಗಿ ಯಾವುದೇ ಗ್ರಜ್ ಇಲ್ದೆ ಬದುಕೋದು. ಅತ್ಯುತ್ತಮ. ಹಾಗಾದ್ರೆ ಇಂದಿನ ಈ ಆಳವಾದ ಚರ್ಚೆಯ ಸಾರಾಂಶವನ್ನ ಹೀಗೆ ಹೇಳಬಹುದು ಅನ್ಸುತ್ತೆ. ನಾವು ಒಂದು ಅನಾದಿ ನಾಟಕದ ಅವಿನಾಶಿ ಆಟಗಾರರು. ನಾಟಕದ ಪ್ರತಿಯೊಂದು ದೃಶ್ಯವೂ ಪೂರ್ವ ನಿರ್ಧಾರಿತ ಮತ್ತು ಕಲ್ಯಾಣಕಾರಿ. ನಥಿಂಗ್ ನ್ಯೂ ಅನ್ನೋ ಅರಿವು ನಮ್ಮನ್ನು ಒತ್ತಡದಿಂದ ಮುಕ್ತಗೊಳಿಸೋ ಒಂದು ಸಾಧನ. ಖಂಡಿತ. ಮತ್ತು ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಒಬ್ಬ ತಂದೆಯ ಸ್ಮರಣೆಯಲ್ಲಿ ನಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸೋದೇ ನಮ್ಮ ಕರ್ತವ್ಯ. ಸಂಪೂರ್ಣವಾಗಿ ಸರಿ. ಈ ಜ್ಞಾನವನ್ನ ಕೇವಲ ಕೇಳೋದಲ್ಲ, ಇದರ ಮೇಲೆ ಚಿಂತನೆ ಮಾಡೋದು, ಇದನ್ನ ಜೀವನದಲ್ಲಿ ಧಾರಣೆ ಮಾಡೋದೇ ನಮ್ಮನ್ನ ಶಕ್ತಿಶಾಲಿಯನ್ನಾಗಿ ಮಾಡೋದು. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟು ಹೋಗೋಣವಾ? ಖಂಡಿತ, ದಯವಿಟ್ಟು. ಇಂದಿನ ಉಪದೇಶದಲ್ಲಿ ಆನೆಯನ್ನು ಮೊಸಳೆ ಹಿಡಿಯಿತು ಅನ್ನೋ ಶಕ್ತಿಯುತ ಉದಾಹರಣೆ ಇದೆ. ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಏನಂದ್ರೆ, ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನ ನಿಧಾನಗೊಳಿಸ್ತಿರೋ ಅಥವಾ ಹಿಡಿದಿಟ್ಕೊಂಡಿರೋ ನಮ್ಮದೇ ಆದ ಮಾಯೆಯ ಮೊಸಳೆ ಯಾವುದು? ಅದು ನಮ್ಮ ಕ್ರೋಧವೇ, ಸೋಮಾರಿತನವೇ, ಯಾವುದಾದರೂ ವ್ಯಕ್ತಿ ಅಥವಾ ವಸ್ತುವಿನ ಮೇಲಿನ ಮೋಹವೇ, ಅಥವಾ ಸೂಕ್ಷ್ಮವಾದ ದೇಹಾಭಿಮಾನವೇ? ಆತ್ಮಾವಲೋಕನದ ಪ್ರಶ್ನೆ. ಹೌದು. ಮೊದಲು ಅದನ್ನ ಪ್ರಾಮಾಣಿಕವಾಗಿ ಗುರುತಿಸೋಣ. ನಂತರ ಅದನ್ನ ಗೆಲ್ಲಲು ಇಂದು ಯಾವ ಒಂದು ನಿರ್ದಿಷ್ಟ ಸಂಕಲ್ಪವನ್ನ ನಾವು ಮಾಡಬಹುದು, ಇದರ ಬಗ್ಗೆ ಚಿಂತಿಸೋಣ. ಓಂ ಶಾಂತಿ. ಓಂ ಶಾಂತಿ.